ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಬವಣೆಗಳನ್ನ ನಮಗೆ ತಂದು ಕೊಡ್ತಾರೆ. ನಾವಿಲ್ಲಿ ಬಂದು ಕೇಳ್ಬೇಕು. 8 ದಿನ ಆಯ್ತು ಅಧ್ಯಕ್ಷರು, ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ. ಇವತ್ತಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ? ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು 91 ಜನ ಇದ್ದೀವಿ. 91 ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ. 41 ಜನ ಕಲ್ಯಾಣ ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ, 50 ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 90 ಜನನೂ ನಾವಿಲ್ಲ ಚರ್ಚೆಗೆ. ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವುದೇ ಅನುದಾನ ಕೇಳಂಗಿಲ್ಲ, ನನಗಿದು ಕೊಡೆ ಅಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಲ್ಲಿ ಹೇಳ್ತಾರ, ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಹೀರೋ ಆಗ್ತೀನಿ ನಾನು ಅಷ್ಟೇ. ಮತ್ತು 1 ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳೋದು ಬೇಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ एक साल तक हम इधर आते हैं अभी 5 दिन रहते ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ. ಬೆಳಿಗ್ಗೆ ನಾನು ಏನ್ಪತ್ತಂದ್ರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪತ್ತಂದ್ರೆ ಕಣ್ಣೀರಿಡೋದು ಒಂದೇ ಇತ್ತು. ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು. ಅವ IAS ಅಧಿಕಾರಿ ಹೇಳ್ತಾರ, ಅಗಲೇ ಸಾಲ ಆತೆ ಅಭಿ ಕ್ಯಾ ಸಾಲ ನೈ ಆತೆ ಇದಾರ ಅಂದ್ರೆ ಏನ್ ಅರ್ಥ ಇದು? ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ, ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸುಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ.